ಫ್ರೆಂಡ್ಸ್, ವೆಲ್ಕಮ್ ಟು ಡೇ ಟು ಡ್ರೀಮ್ ಚಾನಲ್. ನಾನು ನಿಮ್ಮ ಅನಿಲ್ ಕುಮಾರ್ LC. ನಾನಿವತ್ತು ಕರ್ನಾಟಕದ ಫೇಮಸ್ ಚೌಡೇಶ್ವರಿ ಬ್ರಿಡ್ಜ್ ಸಿಗಂದೂರು ಇದರ ಮೇಲಿದ್ದೀನಿ. ಈ ಬ್ರಿಡ್ಜಿಗೆ ಇವತ್ತು ತುಂಬ ಜನ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ಟೂರಿಸ್ಟ್ಗಳು ಬರೋದ್ರ ಜೊತೆಗೆ ಹಾಗೆ ಪ್ಲಾಸ್ಟಿಕ್ಕನ್ನು ಬ್ರಿಡ್ಜ್ ಮೇಲೆ ಎಸಿತಾ ಇದ್ದಾರೆ. ಅತ್ಯಂತ ಬೇಸರದ ಸಂಗತಿಯಾಗಿದೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ನ ಸಾಗರ್ ತಾಲೂಕಿನ ಲಾಲ್ ಬಹದ್ದೂರ್ ಸೈನ್ಸ್ ಕಾಲೇಜಿನ NSS ಕ್ಯಾಂಪ್ನವರು ತಮ್ಮ ಸೇವೆಯನ್ನು ಇಲ್ಲಿ ಮಾಡಿದ್ದಾರೆ. ಬ್ರಿಡ್ಜ್ ಮೇಲೆ ಇರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ಕನ್ನು ತೆಗೆದು ಹೊರಗಡೆ ಹಾಕಿದ್ದಾರೆ. ಸೊ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳ್ತಾ ಬನ್ನಿ ಇವತ್ತು ಅವರು ಏನೇನು ಮಾಡಿದ್ರು ಅನ್ನೋದನ್ನು ನಾವು ನಿಮಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ವೀಕ್ಷಕರೇ, ಇದು ಸ್ವಚ್ಛ ಸೇತು ಅಭಿಯಾನ್ ಲಾಲ್ ಬಹದ್ದೂರ್ ಕಲಾ ಮತ್ತು ವಿಜ್ಞಾನ ಹಾಗೂ ವಾಣಿಜ್ಯ ಶಾಸ್ತ್ರ ಕಾಲೇಜ್, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ NSS ಟೀಮ್ನವರು ಸೇತುವೆ ಮೇಲೆ ಬಂದು ಸ್ವಚ್ಛತಾ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು. ಸೇತುವೆ ಮೇಲೆ ಪೂರ್ವಭಾವಿಯಾಗಿ ಎಲ್ಲರೂ ನಿಂತ್ಕೊಂಡು ಒಂದು ಇಂಟ್ರೊಡಕ್ಷನ್ ಪರಿಚಯವನ್ನು ಮಾಡಿಸ್ಕೊಂಡು ಈ ಒಂದು ಅದ್ಭುತ ಸೇತುವೆ ನಿರ್ಮಾಣವಾಗಿದೆ, ಇದರ ಸ್ವಚ್ಛತಾ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಸ್ವಚ್ಛತಾ ಕಾರ್ಯ ನೋಡಿ, ಈಗ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಲ್ಲ ಬಿಸಾಕ್ತಾಯಿದ್ರು. ಅವರು ಬಸ್ನಲ್ಲಿ ಬಂದು ಬೆಳಿಗ್ಗೆ 7:30ಕ್ಕೆ ಕಾಲೇಜ್ನಿಂದ ಹೊರಟು 35 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಸ್ನಲ್ಲಿ ಬಂದರು. ಇದೇ ಬಸ್ನಲ್ಲಿ ಕಾಲೇಜ್ ಬಸ್ ಇದು. ಲಾಲ್ ಬಹದ್ದೂರ್ ಆರ್ಟ್ಸ್ ಸೈನ್ಸ್ ಆ್ಯಂಡ್ SP ಸುಲಭಣ್ಣ ಶೆಟ್ಟಿ ಕಾಮರ್ಸ್ ಕಾಲೇಜ್ ಸಾಗರ, ಶಿವಮೊಗ್ಗ ಡಿಸ್ಟಿಕಲ್ಲಿ ಇದು ಬರುತ್ತೆ ಸ್ನೇಹಿತರೆ. ಸೊ ಈ ಟೀಮು NSS ಆ್ಯಂಡ್ NCC ಕ್ಯಾಂಪ್ನವರು ಇಲ್ಲೆಲ್ಲ ಸ್ವಚ್ಛತಾ ಕಾರ್ಯವನ್ನು ಮಾಡಿದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿಂದ ಎರಡು ಮಾತಿಲ್ಲ. ಯಾಕೆಂತಂದರೆ ಪ್ರವಾಸಿಗರಿಗೆ ಈ ವಿಷಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಸೇತುವೆ ನಿರ್ಮಾಣ ಆಗಿ ಒಂದೂವರೆ ತಿಂಗಳಾಗಿದೆ. ಒಂದು ಅದ್ಭುತ ಸೇತುವೆ, ಕರ್ನಾಟಕದಲ್ಲೇ ಪ್ರಥಮ ಬಾರಿ ಈ ಒಂದು ಸೇತುವೆ ನಿರ್ಮಾಣ ಆಗಿದೆ. 423 ಕೋಟಿ ವೆಚ್ಚದಲ್ಲಾಗಿದೆ. NH ಅಂಡರಲ್ಲೇ ಆಗಿದೆ ಇದು. ಇಂಥ ಸೇತುವೆ ಮೇಲೆ ಪ್ರವಾಸಿಗರು ಬಂದು ಪ್ಲಾಸ್ಟಿಕ್ಕನ್ನು ಎಸೆತಕ್ಕಂಥ ಒಂದು ಕೆಟ್ಟ ಸಂಸ್ಕೃತಿಗೆ ಇವರು ನಾಂದಿ ಹಾಡಿದ್ದಾರೆ. ತುಂಬ ಬೇಜಾರಾಗುತ್ತೆ. ಇಂಥ ಸೇತುವೆನಲ್ಲಿ ನಮಗೆ 2025 ಇಸ್ವಿನಲ್ಲಿ ಇದ್ದೀವಿ. ಇವತ್ತು ಕೂಡ ಈ ಪ್ಲಾಸ್ಟಿಕ್ ಅವೇರ್ನೆಸ್ ಇಲ್ಲ. ಪ್ಲಾಸ್ಟಿಕ್ಕನ್ನು ತಗೊಂಡೋಗಿ ಎಲ್ಲೆಲ್ಲಿ ಕಾಣುತ್ತೋ, ನಮಗೆ ಎಲ್ಲಿ ಕ್ಲೀನ್ ಇದೆಯೋ ಅಲ್ಲಿ ಬಿಸಾಕ್ತಕ್ಕಂಥ ಸಂಸ್ಕೃತಿಯನ್ನು ದಯವಿಟ್ಟು ಪ್ರವಾಸಿಗರು ಬಿಡಬೇಕು. ಈ ವಿಷಯದಲ್ಲಿ ಯಾವುದೇ ಚರ್ಚೆ ಇಲ್ಲ, ಚರ್ಚೆ ಮಾಡ್ತಕ್ಕಂಥ ವಿಷಯನೂ ಅಲ್ಲ. ನೋಡಿರಿ, ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಪಾಪ ಅಲ್ಲಿಂದ ಇಲ್ಲಿ ಬಂದು ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಿದ ನಂತರದಲ್ಲಿ ಕಸವನ್ನು ಇಲ್ಲಿ ಹಾಕಬಾರ್ದು, ಇಷ್ಟು ಕ್ಲೀನ್ ಇದೆ ಅನ್ನೋದನ್ನು. ಡಸ್ಟ್ಬಿನ್ ಸಹ ತುಮರಿ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಕೊಟ್ಟು, ಸ್ಥಳೀಯ ಪಂಚಾಯಿತಿ ತುಮರಿ ಮತ್ತು ಕೋಳೂರು ಎರಡೂ ಬರುತ್ತೆ ಈ ಸೇತುವೆಗೆ, ಅವರು ಡಸ್ಟ್ಬಿನ್ನನ್ನು ಇಲ್ಲಿ ಇಡಬೇಕು. ಪ್ರತಿ ಸೇತುವೆಯಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆ ಇರ್ತಕ್ಕಂಥ ಡಸ್ಟ್ಬಿನ್ನನ್ನು ಇಡಬೇಕು. ಯಾಕೆಂದರೆ ಈ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಸಹಕರಿಸಿದೆ. ಗ್ರಾಮ ಪಂಚಾಯಿತಿಯ ಸದಸ್ಯರು, ಸ್ಥಳೀಯ ಪ್ರಮುಖರು, ಪರಿಸರ ಪ್ರೇಮಿಗಳು, ಶಿಕ್ಷಣ ಪ್ರೇಮಿಗಳು, ಹಾಗೆ ಈ ಸಾಂಸ್ಕೃತಿಕವಾಗಿ ಇರ್ತಕ್ಕಂಥ ವಿವಿಧ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಸಹ ಇಲ್ಲಿ ಸೇರಿಕೊಂಡು ಪಾಲ್ಗೊಂಡು ಇವ್ರ ಜೊತೆಗೆ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದಾರೆ. ಮಕ್ಕಳ ಜೊತೆ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ರು, ವಿದ್ಯಾರ್ಥಿಗಳ ಜೊತೆಗೆ. ಹಾಗಾಗಿ ನಾವು ಆ ಒಂದು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ತುಮರಿ ಗ್ರಾಮ ಪಂಚಾಯಿತಿಯ ವಾಹನ ಈಗ ಬರ್ತಾ ಇರ್ತಕ್ಕಂಥದ್ದು, ನಿಮ್ಮ ಎದುರು ಬರ್ತಾ ಇರ್ತಕ್ಕಂಥ ಸ್ವಚ್ಛತಾ ವಾಹನ. ಯಾಕೆಂತಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಕರ್ನಾಟಕದಲ್ಲಿ ಸ್ವಚ್ಛತಾ ವಾಹನವನ್ನು ಕೊಟ್ಟಿದ್ದಾರೆ. ಹಾಗೆ ಸ್ವಚ್ಛತೆಗೋಸ್ಕರ ಕಸ ವಿಲೇವಾರಿ ಘಟಕವನ್ನು ಸಹ ಮಾಡಿದ್ದಾರೆ. ಪ್ಲಾಸ್ಟಿಕ್ ಮತ್ತು ಹಸಿ ತ್ಯಾಜ್ಯವನ್ನು ಸಪ್ರೇಟ್ ಮಾಡಿ ಅಲ್ಲಿ ವಿಂಗಡಣೆ ಮಾಡಿ ಕಸ ನಿರ್ವಹಣೆಗೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಅವ್ರ ವಾಹನ ಇಲ್ಲಿ ಬಂತು. ಇದು ಫುಟ್ಪಾತ್ ನೀವು ನೋಡ್ತಾ ಇರ್ತಕ್ಕಂಥದ್ದು. ಫುಟ್ಪಾತಲ್ಲಿ ಇನ್ನೂ ಕಸ ಬಿದ್ದಿರಲಿಲ್ಲ, ಮೇಯ್ನ್ ರಸ್ತೆಯಲ್ಲಿ ಬಿದ್ದಿದೆ. ಅಂದರೆ ಮೇಯ್ನ್ ರೋಡ್, ಹೈವೇ ರೋಡ್ ಮೇಲೆ ಕಸ ಬಿದ್ದಿತ್ತು. ಇಲ್ಲಿ ಹೆಚ್ಚು ಕಸ ಬಿಟ್ಟು ಸ್ವಲ್ಪ ಕೆಲಸಗಳೆಲ್ಲ ನಡೀತಾ ಇದೆ ಈ ಬ್ರಿಡ್ಜ್ ಮೇಲೆ. ನೋಡಿ, ಸ್ವಚ್ಛವಾಗಿರ್ತಕ್ಕಂಥ ನದಿನೂ ಸಹ ಬಾಟಲನ್ನು ಎಸೆಯೋದು ನದಿಗೆ. ಬಸ್ನಲ್ಲಿ ಹೋಗ್ತಾ ಇರಬೇಕಿದ್ದಲ್ಲಿ ಎಡಗಡೆನೂ ಎಸಿತಾರೆ, ಬಲಗಡೆನೂ ಎಸಿತಾರೆ. ಏನು ವಾಟರ್ ಬಾಟ್ಲ್ ಇದೆ ಕುಡಿಯೋದು ಎಸೆಯೋದು. ದಯವಿಟ್ಟು ಪ್ರವಾಸಿಗರು ಈ ಕೆಲಸವನ್ನು ನೀವು ಬಿಡಿ ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಮಾಡಬೇಡಿ. ಯಾವುದೇ ಸೇತುವೆ, ಇದೇನು ನೀವು ಚೌಡೇಶ್ವರಿ ಸಿಗಂದೂರು ಸೇತುವೆ ಅಂತ ಅಲ್ಲ. ಇನ್ನು ನೀವು ಪ್ರವಾಸ ಹೋದಾಗ ಒಂದಷ್ಟು ನಾರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ರೂಲ್ಸ್ಗಳನ್ನು ನೀವು ಹಾಕ್ಕೋಬೇಕಾಗತ್ತೆ. ಪ್ಲಾಸ್ಟಿಕ್ ವಿಷಯದಲ್ಲಿ ನಿಮ್ಮ ಗಾಡಿನಲ್ಲಿ ನಿಮಗೆ ಎಲ್ಲೂ ಡಸ್ಟ್ಬಿನ್ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಓನ್ ವೆಹಿಕಲ್ನಲ್ಲಿ ಇಟ್ಕೊಳ್ಳಿ. ಒಂದು ಚಿಕ್ಕದು ಕವರ್ ಒಳಗೆ ಹಾಕ್ಕೊಂಡೇ ಇಟ್ಕೊಳ್ಳಿ. ಎಲ್ಲಿ ಡಸ್ಟ್ಬಿನ್ ಸಿಗುತ್ತೋ ಅಲ್ಲಿ ಹಾಕಿ. ನೀವು ಈ ರೀತಿ ಎಸೆಯೋದ್ರಿಂದ ಹಸು ತಿನ್ನುತ್ತೆ,
ಪಕ್ಷಿಗಳು, ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಅದನ್ನು ಎತ್ಕೊಂಡು ಎಲ್ಲೆಲ್ಲೋ ಬಿಸಾಕ್ತವೆ, ಸಾಯ್ತವೆ ಹಸುಗಳು. ಪ್ಲಾಸ್ಟಿಕ್ಕು ಕರಳಲ್ಲಿ ಸುತ್ತಾಕೊಂಡು ಭಾಳಷ್ಟು ಬಯೋಡೈವರ್ಸಿಟಿ ಸರ್ವನಾಶನೇ ಆಗೋಗುತ್ತೆ ಇದರಿಂದ. ಹಾಗಾಗಿ ದಯವಿಟ್ಟು ಪಬ್ಲಿಕ್ಕಲ್ಲಿ ಎಲ್ಲೂ ಎಸಿಬೇಡಿ ಪ್ಲಾಸ್ಟಿಕ್ಕನ್ನು. ನಿಮ್ಮ ಮಕ್ಕಳಿಗೆ ಹೇಳಬೇಕು, ನಿಮ್ಮ ಫ್ರೆಂಡ್ಸಿಗೆ ಹೇಳಬೇಕು, ನಿಮ್ಮ ಸರ್ಕಲಲ್ಲಿ ಯಾರಿದ್ದಾರೋ ಅವರಿಗೆಲ್ಲ ತಿಳಿಸಿ. ಇಲ್ಲೊಂದು ಸೇತುವೆ ಇದೆ, ಸಿಗಂದೂರು ಅಂತ ಪುಣ್ಯಕ್ಷೇತ್ರ, ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಆ ಸೇತುವೆ ಮೇಲೆ ಪ್ಲಾಸ್ಟಿಕ್ಕನ್ನು ಎಸೆಯೋ ಕೆಲಸ ಮಾಡಬೇಡಿ ಅಂತ. ನೋಡಿ, ವಾಹನ ಬಂತು, ವಾಹನದಿಂದ ತೊಗೊಂಡು ಇಲ್ಲಿ ಹಾಕಿದ್ರು, ಏನು ಪ್ಲಾಸ್ಟಿಕ್ಕನ್ನು ಅದಕ್ಕೆ ಡಂಪ್ ಮಾಡಿಕೊಂಡು ತೊಗೊಂಡೋಗ್ತಾಯಿದ್ರು. ಇದು ಸಿಗಂದೂರು ಸೇತುವೆ, ಚೌಡೇಶ್ವರಿ ಸೇತುವೆಯ ರಾತ್ರಿಯ ವಿಹಂಗಮ ನೋಟ. ಅಂದರೆ ಲೈಟಿಂಗ್ಸ್ ಹಾಕಿರ್ತಕ್ಕಂಥದ್ದು ಸಿಸ್ಟಮ್. ಒಂದು 5-6 ಕಲರ್ನಲ್ಲಿ ಲೈಟಿಂಗ್ಸ್ ಚೇಂಜ್ ಆಗುತ್ತೆ. ಪಿಲ್ಲರ್ಗಳಿಗೆ ಮೆಗಾ ಪಿಲ್ಲರ್ ಏನು ಸೆಂಟ್ರಲ್ ಬಂದಿದ್ದಾವೆ ಅದರ ಲೈಟಿಂಗ್ಸ್ಗಳು ಚೇಂಜ್ ಆಗುತ್ತೆ. ನೈಟ್ ವ್ಯೂ ಹೇಗಿದೆ ನೋಡಿ, ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಸೇತುವೆ ಮಲಿನ ಮಾಡಲಿಕ್ಕೆ ನಾವು ಖಂಡಿತ ಹೋಗಬಾರ್ದು ಅಂತಕ್ಕಂಥದ್ದು ನಮ್ಮದೊಂದು ರಿಕ್ವೆಸ್ಟ್. ಫ್ರೆಂಡ್ಸ್, ಇದ್ರ ಜೊತೆಗೆ NSS ಆ್ಯಂಡ್ NCC ಕ್ಯಾಂಪ್ನವ್ರದ್ದೊಂದು ಮನವಿ ಸರ್ಕಾರಕ್ಕೆ, ದಯವಿಟ್ಟು ಸೇತುವೆಯ ಎಡಕ್ಕೆ ಮತ್ತು ಬಲಭಾಗದಲ್ಲಿ ಒಂದು 10 ಅಡಿ ಮೆಷನ್ನು ಮಾಡಿ, ವೈರ್ ಮೆಷನ್ನು ಮಾಡೋದ್ರ ಮೂಲಕ ಪ್ಲಾಸ್ಟಿಕ್ ತಡೆಗಟ್ಬೋದು ಅಂತಕ್ಕಂಥದ್ದು ಅವ್ರದ್ದೊಂದು ಮನವಿ ಮಾಡ್ತಾ ಇದ್ದಾರೆ. ಸೇಫ್ಟಿ ಹೋಗೋದು ಎಲ್ಲ ದೃಷ್ಟಿಯಲ್ಲೂ ಒಳ್ಳೆಯದು ಅಂತ ಇದು ನಮ್ಮ ಭಾರತದ ಲಾರ್ಜೆಸ್ಟ್ ಸೇತುವೆಗಳಲ್ಲಿ ಇದು ಸೆಕೆಂಡ್ ಒನ್ ಆಗಿರೋದ್ರಿಂದ ಇಲ್ಲಿ ತುಂಬ ಟೂರಿಸ್ಟ್ಗಳು ಬರ್ತಾರೆ ಮತ್ತು ಭಕ್ತಾದಿಗಳು ಬರ್ತಾರೆ. ಇದರಿಂದ ಇಲ್ಲಿ ಬಂದು ಹೋಗೋರೆಲ್ಲ ತುಂಬ ಪ್ಲಾಸ್ಟಿಕ್ಸ್ ಯೂಸ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿ ಕಸಗಳನ್ನೆಲ್ಲ ಇಲ್ಲೇ ಎಸಿತಾ ಹೋಗ್ತಾರೆ. ಇವರಿಗೆಲ್ಲ ಹೇಳೋದೇನಂತ ಹೇಳಿದರೆ, ಸ್ವಲ್ಪ ಇಲ್ಲಿ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ, ಒಂದು ಏನೋ ಬ್ರಿಡ್ಜ್ ಆಗಿದೆ ಅಂದರೆ ಅದನ್ನು ನೀಟಾಗಿ ಬಳಸ್ಕೊಳ್ಳೋದು ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸೇತುವೆಯಿಂದ ತುಂಬ ಸ್ಟೂಡೆಂಟ್ಸ್ಗಳಿಗಾಗಲಿ ಭಕ್ತರಿಗಾಗಲಿ ಇಲ್ಲಿಂದ ಹಳ್ಳಿಗಳಿದಾವಲ್ಲ ಅವಕ್ಕೆಲ್ಲ ತುಂಬ ಹೆಲ್ಪ್ ಆಗಿದೆ. ಓಡಾಡೋದಕ್ಕೆ ಆವಾಗ ತುಂಬ ಹೊತ್ತು ಕಾಯಬೇಕಿತ್ತು, ಲಾಂಚ್ ಕಾಯಬೇಕಿತ್ತು. ಮತ್ತು ಇಲ್ಲಿ ಹಳ್ಳಿಗಳೆಲ್ಲ ಇದ್ವು, ಅವರೆಲ್ಲ ಇಲ್ಲಿಂದ ಬೇರೆ ಊರುಗಳಿಗೆಲ್ಲ ಹೋಗಿದ್ರು. ಅವರೆಲ್ಲರಿಗೂ ಇವಾಗ ಒಂದು Myself Shreya Bhandarkar, NSS volunteer studying in final year BCom in Lal Bahadur Shastri College, Sagra. First of all, I am very grateful to our government for constructing India's largest cable bridge, which is connecting either taluks. So by this, so many students are pursuing their education. Today, we the students of Lal Bahadur Shastri College have organized Swachh Setu Abhiyan to prevent the plastic bottles on the bridge. So by this, we are telling you that do not throw the plastic bottles on the bridge or into the river, which may contain pollution and which is harmful for the living organism. We know this area peoples have suffered very lot, and we know that they have efforts are very more that for constructing this bridge. So finally, I would thank all the Gram Panchayat peoples and all the local area peoples who joined their hands for this Abhiyan. And I am requesting the government to provide us 10 feet height fencing to the either side of the bridge for preventing the throwing of water bottles into the river. Thank you. ಸ್ನೇಹಿತರೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ಸಿಗಂದೂರು ಚೌಡೇಶ್ವರಿ ಸೇತುವೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥ ಶ್ರೀಯುತ PS ಯಡಿಯೂರಪ್ಪನವರು ಸೇತುವೆ ಮೇಲೆ ಆಗಮಿಸಿದರು. ಅವ್ರ ಜೊತೆಗೆ ಹಾಲಪ್ಪನವರು ಮಾಜಿ ಶಾಸಕರು ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಹಾಲಪ್ಪನವರು ಸಹ ಅವ್ರ ಜೊತೆಗೆ ಆಗಮಿಸಿದರು. ಈ ಸೇತುವೆ ಆಗಲಿಕ್ಕೆ ಇವರ ಕೊಡುಗೆ ಬಹಳಷ್ಟು ಇದೆ. ಈ ಭಾಗದ ಎಲ್ಲ ಪ್ರವಾಸಿಗರಿಗೆ, ಭಕ್ತಾದಿಗಳಿಗೆ, ಸ್ಥಳೀಯರಿಗೆ ಸೇತುವೆಯನ್ನು ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಹೇಳಿದರು. ಹಾಗೆಯೇ NSS ಕ್ಯಾಂಪ್ನವರಿಗೂ ಸಹ ಅವರ ಕೆಲಸವನ್ನು ನೋಡಿ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಒಟ್ಟಾರೆ ಈ ಸೇತುವೆಯನ್ನು ವೀಕ್ಷಿಸಿ ಯಡಿಯೂರಪ್ಪನವರು ವಾಪಸ್ ಹೋದರು. ನಮಸ್ಕಾರ. ಇವತ್ತು ಐತಿಹಾಸಿಕ ನಮ್ಮ ಹೊಳತುವಳ್ಳಿ ಹೊಳೆಬಾಗಿಲು ಸೇತುವೆ ಮೇಲೆ ಸಾಗರ LB ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ನಾವು ಗ್ರಾಮಸ್ಥರು ಒಟ್ಟು ಸೇರಿ ಶ್ರಮದಾನ ಮಾಡಿದ್ವಿ. ವಿಶೇಷವಾಗಿ ಪ್ಲಾಸ್ಟಿಕ್ಕಿನಿಂದ ಕಲುಷಿತವಾದಂಥ ಒಂದು ಸೇತುವೆ ಮೇಲ್ಭಾಗ ಹಾಗೂ ಅದನ್ನು ಮಾಡಿದ್ವಿ. ನದಿಗೆ ಎಸೆದಿದ್ರು ಅದನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗೋದಿಲ್ಲ. ಆದರೆ ನಾವು ಇವತ್ತಿನ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಸಂಗತಿ ಅಂದರೆ, 1 ತಿಂಗಳಾಗಿದೆ ಅಷ್ಟೇ ಒಂದು ಸೇತುವೆಯ ಪ್ರಾರಂಭ ಆಗಿ. ಇವತ್ತಿಗೆ ಅದು ಈ ಸೇತುವೆ ಮೇಲೆ ನಾವು ಎಲ್ಲೆಂದರಲ್ಲಿ ಕಸದ ರಾಶಿ, ನಾವು ಬಳಸಿಬಿಟ್ಟಂಥ ತಿಂಡಿಯ
ಪೊಟ್ಟಣಗಳು, ಪ್ಲಾಸ್ಟಿಕ್ ಬಾಟ್ಲಿಗಳು ಈ ಥರ ಎಲ್ಲ ಅದನ್ನು ಕಲುಷಿತಗೊಳಿಸಿದ್ರು. ಅದನ್ನು ಆದಷ್ಟು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇವತ್ತು ಇದಕ್ಕೆ ಕಾರಣ ದಿವಸ ನಾವು ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಿರಂತರವಾಗಿ ನಾವು ನಮ್ಮ ಮನಸ್ಸನ್ನು ಅದಕ್ಕೆ ಸಿದ್ಧಗೊಳಿಸ್ಕೋಬೇಕು. ನಾವು ವಿದ್ಯಾವಂತರಿದ್ದೀವಿ, ನಾಗರಿಕ ಸಮಾಜ ಇದ್ದೀವಿ. ನಮ್ಮ ಮನಸ್ಸನ್ನು ಪರಿಸರ ಸ್ನೇಹಿಯಾಗಿ ಮಾಡ್ಕೋಬೇಕಾಗಿದೆ. ನಾವು ಕೇವಲ ಎಲ್ಲೋ ಒಂದಿಷ್ಟು ಕಸ ಗುಡಿಸಿ ಒಂದು ದಿವಸ ಮಾಡಿ ಹೋಗೋದಲ್ಲದೆ ನಾವು ಬಳಸಿರ್ತಕ್ಕಂಥ ಕಸಕ್ಕೆ, ನಾವು ಮಾಡಿರ್ತಕ್ಕಂಥ ಕಸಕ್ಕೆ ನಾವೇ ಜವಾಬ್ದಾರ ಆಗಬೇಕು. ನಾವು ತಿಂದಂಥ ಪಟ್ಟಣಗಳು ಅದನ್ನು ನಾವೇ ತಗೊಂಡೋಗಿ ವಿಲೇವಾರಿ ಮಾಡ್ತಕ್ಕಂಥ ಮನೋಭಾವವನ್ನು ಮೂಡಿಸಬೇಕು. ಮೊದಲು ನಮ್ಮ ಮನಸ್ಸು ಪರಿಸರ ಸ್ನೇಹಿ ಆಗಬೇಕು ಹೇಳೋ ದೃಷ್ಟಿಯಿಂದ ನಾವು ಈ ಥರ ಇಂಡಿಪೆಂಡೆನ್ಸ್ ಡೇ ತುಂಬ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದವ. ಈ ಸೇತುವೆ ಬಗ್ಗೆ ಮತ್ತು ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಟೂರಿಸ್ಟು ಮತ್ತು ಸ್ಥಳೀಯರ ಬಗ್ಗೆ, ಸ್ವಚ್ಛತೆ ಬಗ್ಗೆ ನಾವು ಏನು ಹೇಳ್ತೀರಾ? KG ನಾಯಕ್ ಅಂತ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನವರು. ನಾವು ಪಟ್ಟಣ ಪಂಚಾಯತ್ ಸದಸ್ಯರು ಇದ್ದೀವಿ, ನಮ್ಮ ಅಧ್ಯಕ್ಷರು ಉಳಿದಂಥ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಇದ್ದೀವಿ. ಸಿದ್ದಾಪುರದ ಧ್ವಜಾರೋಹಣ ಕಾರ್ಯಕ್ರಮ ಮುಗಿದ ನಂತರ ನಾವು ಬ್ರಿಡ್ಜ್ ಏನೀಗ ಹೊಸದಾಗಿ ನಿರ್ಮಾಣ ಆಗಿದೆಯೋ ಆ ಬ್ರಿಡ್ಜ್ ವೀಕ್ಷಣೆಯನ್ನು ಮಾಡೋಣ ಒಮ್ಮೆ ಅಂತೇಳಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಭಾಳ ವರ್ಷಗಳ ಒಂದು ಸತತ ಪ್ರಯತ್ನ ನಂತರದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಇವತ್ತು ಈ ಬ್ರಿಡ್ಜ್ ನಿರ್ಮಾಣ ಆಗಿದೆ. ಐತಿಹಾಸಿಕವಾದಂಥ ಸ್ಥಳ ಮತ್ತು ರಾಜ್ಯದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದಂಥ ಸಿಗಂದೂರು ಚೌಡೇಶ್ವರಿ ಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಎಲ್ಲರೂ ಈ ಹಿಂದೆ ನಾವೇನು ಬಾರ್ಜ್ ಮೇಲೆ ದಾಟಿ ಹೋಗಿದ್ದ ಅನುಭವ ಇತ್ತು. ಇವತ್ತು ಈ ಒಂದು ತೂಗು ಸೇತುವೆಯನ್ನು ಮಾಡೋದ್ರ ಮುಖಾಂತರ ಸರ್ಕಾರ ಇವತ್ತು ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಜನನೂ ಸಾಕಷ್ಟು ಸಾಗರದ ಪ್ರಮಾಣದಲ್ಲಿ ಜನ ಬಂದು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ, ಬೇರೆ ಬೇರೆ ಬ್ರಿಡ್ಜ್ ನೋಡಲಿಕ್ಕೆ. ಆದರೆ ಜನ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಇಲ್ಲಿ ನಾವು ಬಂದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ NSSನ ವಿದ್ಯಾರ್ಥಿಗಳು, ಈ ಭಾಗದ ಗ್ರಾಮ ಪಂಚಾಯಿತಿಯ ಕೆಲವು ಪ್ರಮುಖರೆಲ್ಲ ಸೇರಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ನಾವು ಬಂದಂಥ ಪ್ರವಾಸಿಗರು ನಾವು ಕುಡಿಲಿಕ್ಕೆ ಬಳಸಿದಂಥ ನೀರಿನ ಬಾಟ್ಲಿಗಳು, ಪ್ಲಾಸ್ಟಿಕ್ಕು, ತಿನ್ನಲಿಕ್ಕೆ ಬಳಸಿದಂಥ ವಸ್ತುಗಳನ್ನು ನಮ್ಮದೇ ಗಾಡಿ ಮೇಲೆ ಅದನ್ನು ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕೋಂಥ ಕೆಲಸವನ್ನು ಮಾಡಿದರೆ ಭಾಳ ಉತ್ತಮ. ಈ ರೀತಿ ಹರಡೋದ್ರಿಂದ ಯಾರು ಅದನ್ನು ಸ್ವಚ್ಛ ಮಾಡೋರು ಯಾರು? ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯ 425 ಕೋಟಿ ಹತ್ತಿರ ಹಣವನ್ನು ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಜವಾಬ್ದಾರಿಯುತವಾಗಿ ಸ್ವಚ್ಛಾಗಿ ಜನರ ಸೇವೆಗೆ ಬಳಕೆ ಮಾಡಬೇಕಾದ ಜವಾಬ್ದಾರಿ ನಮ್ಮದು. ಮತ್ತು ಒಂದು ಪ್ರಸಿದ್ಧವಾದಂಥ ಸಿಗಂದೂರು ಚೌಡೇಶ್ವರಿ ಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಭಕ್ತರು, ಉಳಿದಂಥ ಇವತ್ತು ತಿಳುವಳಿಕೆ ಶಿಕ್ಷಣ ಪಡೆದಂಥ ಜನ ನಾವು ಇದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇದನ್ನು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇದು ಸರ್ಕಾರ ಮಾಡಬೇಕು ಅಂತ ನಾವು ಬಯಸೋದಲ್ಲ, ನಾವೇ ಮಾಡ್ಕೊಳ್ಬೇಕಾಗಿ. ಇವಾಗ ಏನಾಗ್ತಾ ಇದೆ ಅಂತಂದರೆ, ಈ ಬ್ರಿಡ್ಜನ್ನು ನೋಡಲಿಕ್ಕೆ ನೈಟ್ ಲೈಟಿಂಗ್ಸ್ ಹಾಕ್ತಾರೆ. ಸೊ ಹಾಗಾಗಿ ತುಂಬ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ಈ ಟೂರಿಸ್ಟ್ ಏನು ಮಾಡ್ತಾರೆ ಅಂತಂದರೆ, ವೆಹಿಕಲ್ ಹೋಗಬೇಕಿದ್ದಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ, ಈವನ್ ಬಸ್ಸಲ್ಲೂ, ಪಬ್ಲಿಕ್ ಬಸ್ಸಲ್ಲೂ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದರಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ತೆಗೆದು ಹೊಳೆಗೆ ಎಸಿತಾ ಇದ್ದಾರೆ. ಶುದ್ಧವಾಗಿರ್ತಕ್ಕಂಥ, ಪರಿಶುದ್ಧವಾಗಿರ್ತಕ್ಕಂಥ ಶರಾವತಿ ನದಿ ಮಲಿನ ಆಗ್ತಾ ಇದೆ. ಸೊ ಇದ್ರ ಮೂಲಕ ಪಬ್ಲಿಕ್ಕಿಗೆ ಏನು ಸಂದೇಶ ಕೊಡ್ತೀರಾ? ಈಗ ಶರಾವತಿ ನದಿಗೆ ನಾವು ಲಿಂಗನಮಕ್ಕಿ ಡ್ಯಾಮ್ ಕಟ್ಟೋದ್ರ ಮುಖಾಂತರ ಈ ರಾಜ್ಯಕ್ಕೆ ವಿದ್ಯುತ್ತನ್ನು, ಬೆಳಕನ್ನು ಕೊಡುವಂಥ ಜಾಗ ಇದು. ಇದು ಒಂದು ಪವಿತ್ರವಾದಂಥ ನದಿ. ಎಷ್ಟೋ ಜನ ಕುಡಿಯೋ ನೀರನ್ನು ಸಾಗರಕ್ಕೆ, ಬೇರೆ ಬೇರೆ ಕಡೆಗೆ, ಸಿದ್ದಾಪುರ ಟೌನ್ ಪಂಚಾಯತಿಗೂ ಇದೇ ನೀರನ್ನು ಒಯ್ಯಬೇಕು ಅನ್ನುವಂಥ ಒಂದು ಪ್ರಯತ್ನ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ. ಇದಕ್ಕೆ ನಾವು ತಂದಂಥ ಆಹಾರದ ಪಟ್ಟಣ ಇರ್ಬೋದು ಅಥವಾ ಕುಡಿಯೋ ನೀರಿನ ಬಾಟ್ಲುಗಳಿರ್ಬೋದು, ಅದನ್ನು ನಾವು ಎಸೆಯೋದು, ನಾವು ಅನಾಗರಿಕ ವರ್ತನೆಯನ್ನು ನಾವು ತೋರಿದಾಗುತ್ತೆ. ನಾವು ಅದನ್ನು ಎಸೆದೇನೆ ಇಲ್ಲಿಯ ಪರಿಸರವನ್ನು ಉಳಿಸಬೇಕು, ನದಿಯ ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ಜನ ರಾತ್ರಿ ಬಂದು ಪಾರ್ಟಿ ಮಾಡೋದ್ರ ಮುಖಾಂತರ ಡ್ರಿಂಕ್ಸ್ ಮಾಡಿಕೊಂಡು ಇಲ್ಲೇ ಲೈಟಿಂಗು, ಇಲ್ಲೇ ಪರಿಸರವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಅಂಥದ್ದನ್ನು ಮಾಡದೇನೆ ಇಲ್ಲೇ ಪಾವಿತ್ರ್ಯತೆಯನ್ನು ಉಳಿಸಬೇಕು ಅನ್ನುವಂಥ ಮನವಿಯನ್ನು ನಾವು ಸಹ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೇತುವೆ ಆಗಿ 1-1.5 ತಿಂಗಳು ಆಯಿತು. ಈ ಭಾಗದಲ್ಲಿ ಸೇತುವೆ ಆಗಿರೋ ನಂತರದಲ್ಲಿ ಏನು ಬದಲಾವಣೆಗಳಾಗಿದೆ? ತುಂಬ ಬದಲಾವಣೆ